ಕಳೆದ ಮಂಗಳವಾರ ನಮ್ಮನ್ನ ಅಗಲಿದ್ದಂತಹ ರಾಜ್ಯ ಕಂಡ ಅಪ್ರತಿಮ ನಾಯಕ ಎಸ್.ಎಂ. ಕೃಷ್ಣ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಹಾಗಿದ್ರೆ ನಿನ್ನೆ ಅಂತಿಮ ಯಾತ್ರೆಯಿಂದ ಅಂತ್ಯಕ್ರಿಯೆ ಹೇಗೆ ಸಾಗಿತು ಅನ್ನೋದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ದಾರಿಯುದ್ದಕ್ಕೂ ಅಭಿಮಾನಿಗಳ ಪುಷ್ಪನಮನ, ಗಣ್ಯರಿಂದ ಅಶ್ರುತರ್ಪಣ. ಅಜಾತ ಶತ್ರು ಎಸ್.ಎಂ. ಕೃಷ್ಣ ಪಂಚಭೂತಗಳಲ್ಲಿ ಲೀನ. ಸಹಸ್ರಾರು ಜನರಿಂದ ಎಸ್.ಎಂ. ಕೃಷ್ಣ ಅಂತಿಮ ದರ್ಶನ. 1,000 ಕೆಜಿ ಶ್ರೀಗಂಧ, 50 ಕೆಜಿ ತುಪ್ಪ, ಮೊಮ್ಮಗನಿಂದ ಚಿತೆಗೆ ಅಗ್ನಿಸ್ಪರ್ಶ. ಸಿರಿವಂತರ ಕುಟುಂಬದಲ್ಲಿ ಹುಟ್ಟಿದ್ದ ಎಸ್.ಎಂ. ಕೃಷ್ಣ 92 ವರ್ಷ ಕೂಡ ಶ್ರೀಮಂತನಾಗೇ ಬದುಕಿದ್ರು. ಇಹಲೋಕದ ಪಯಣವನ್ನು ಕೂಡ ಶಿಸ್ತಿನಿಂದಲೇ ಮುಗಿಸಿದ್ದಾರೆ. ಬರೋಬ್ಬರಿ 1 ಟನ್ ಅಂದ್ರೆ 1,000 ಕೆಜಿ ಶ್ರೀಗಂಧದ ಕಟ್ಟಿಗೆ ಬಳಸಿ ಚಿತೆ ರೆಡಿ ಮಾಡಲಾಗಿತ್ತು. ಬಳಿಕ ಬಾಳೆ ಎಲೆ, 50 ಕೆಜಿ ತುಪ್ಪ, ಹೂವು ಹಾಕಿ ಸಿಂಗರಿಸಲಾಗಿತ್ತು. ಅದೇ ಚಿತೆ ಮೇಲೆ ಎಸ್.ಎಂ.ಕೆ ಅದೇ ಶಿಸ್ತಿನಿಂದಲೇ ಚಿರನಿದ್ರೆಗೆ ಜಾರಿದ್ರು. ಕೊನೆ ಬಾರಿ ಎಸ್.ಎಂ.ಕೆ ಮುಖ ನೋಡುವ ಭಾಗ್ಯವನ್ನ ಕುಟುಂಬ ವರ್ಗಕ್ಕೆ ಕಲ್ಪಿಸಲಾಗಿತ್ತು. ಪತ್ನಿ ಪ್ರೇಮ, ಪುತ್ರಿಯರು, ಮೊಮ್ಮಕ್ಕಳು ಬಾಯಿಗೆ ಅಕ್ಕಿ ಹಾಕಿ ನಾಯಕನನ್ನ ಕೊನೆ ಬಾರಿ ಕಣ್ತುಂಬಿಕೊಂಡ್ರು. ಮನೆಯವರ ಸಂಪ್ರದಾಯದ ಜೊತೆ ಪದ್ಮವಿಭೂಷಣನಿಗೆ 3 ಸುತ್ತು ಕುಶಾಲತೋಪು ಸಿಡಿಸಿ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಮೊಮ್ಮಗ ಅಮರ್ತ್ಯ ಹೆಗಡೆ ಅಜ್ಜನ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ರು. ಹೀಗೆ 92 ವರ್ಷ ಸಾರ್ಥಕ ಬದುಕು ಸವೆಸಿದ್ದ ಎಸ್.ಎಂ. ಕೃಷ್ಣ ಪಂಚಭೂತಗಳಲ್ಲಿ ಲೀನವಾದ್ರು. ಸಿಎಂ, ಡಿಸಿಎಂ ಸೇರಿದಂತೆ ಗಣ್ಯರಿಂದ ಅಂತಿಮ ದರ್ಶನ. ಸೋಮನಹಳ್ಳಿಗೆ ಎಸ್.ಎಂ.ಕೆ ಪಾರ್ಥಿವ ಶರೀರ ತಲುಪ್ತಾ ಇದ್ದಂತೆ ಅಂತ್ಯಕ್ರಿಯೆ ಸ್ಥಳದಲ್ಲೇ ಕ್ಷಣಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಸಚಿವರು, ಶಾಸಕರು ಸೇರಿದಂತೆ ಗಣ್ಯಾತಿ ಗಣ್ಯರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ರು. ಪೊಲೀಸ್ ಬ್ಯಾಂಡ್ ಮೂಲಕವೂ ಗೌರವ ಸಲ್ಲಿಸಲಾಯಿತು. ಗೌರವ ಮುಗಿತಾ ಇದ್ದಂತೆ ಎಸ್.ಎಂ.ಕೆ ಪಾರ್ಥಿವ ಶರೀರದ ಮೇಲಿದ್ದ ರಾಷ್ಟ್ರಧ್ವಜವನ್ನ ಸಿಎಂ ಹಾಗೂ ಗೃಹ ಸಚಿವರು ಕೃಷ್ಣ ಅವರ ಪತ್ನಿ ಪ್ರೇಮಾ ಅವರಿಗೆ ಹಸ್ತಾಂತರಿಸಿದ್ರು. ಇನ್ನು ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಮೂಲಕ ಹುಟ್ಟೂರಿಗೆ ಬಂದ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ದಾರಿಯುದ್ದಕ್ಕೂ ಸಹಸ್ರಾರು ಅಭಿಮಾನಿಗಳು ದರ್ಶನ ಪಡೆದ್ರು. 6 ಗಂಟೆಯ ಮೆರವಣಿಗೆ ಬಳಿಕ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಸೋಮನಹಳ್ಳಿ ತಲುಪಿತು. ಸಂಜೆ 4 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಪತ್ನಿ ದುಃಖ, ಮೊಮ್ಮಕ್ಕಳು ಭಾವುಕ, ಡಿಕೆ ಕಣ್ಣೀರ ವಿದಾಯ. ಸಂಜೆ 4 ಗಂಟೆ ಬಳಿಕ ಸೋಮನಹಳ್ಳಿಯ ಕಾಫಿ ಡೇ ಆವರಣದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಆರಂಭವಾಗಿತ್ತು. ಅಲ್ಲಿವರೆಗೂ ಮೌನವಾಗಿದ್ದ ಪತ್ನಿ ಪ್ರೇಮಾ ಭಾವುಕರಾಗಿದ್ರು. ಸುದೀರ್ಘ 60 ವರ್ಷದ ದಾಂಪತ್ಯ, 6 ದಶಕದ ಬಾಂಧವ್ಯ ನೆನೆದ ಪತ್ನಿ ಪ್ರೇಮಾ ದುಃಖಕ್ಕೆ ಜಾರಿದ್ರು. ಮೊಮ್ಮಕ್ಕಳ ಮೊಗದಲ್ಲೂ ಅದೇ ನೋವು ಕಾಣ್ತಿತ್ತು. ಬ್ಯೂರೋ ರಿಪೋರ್ಟ್, ಟಿವಿ9.